ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿ ಆತ್ಮೀಯ ಬಂಧುಗಳ, ಜುಲೈ 2026 ನಿಮ್ಮ ತಾಳ್ಮೆಗೆ ದೊಡ್ಡ ಪರೀಕ್ಷೆ. ಗುರು 3ನೇ ಮನೆಯಲ್ಲಿ ಧೈರ್ಯ ಕೊಟ್ಟರೆ, ಶನಿ 11ನೇ ಮನೆಯಲ್ಲಿ ದುಡ್ಡಿನ ಮಳೆಯನ್ನು ಸುರಿಸ್ತಾನೆ. ಆದರೆ ಅಷ್ಟಮ ಶನಿ ಆರೋಗ್ಯ ಮತ್ತು ವೃತ್ತಿಯಲ್ಲಿ ಅಡ್ಡಗಾಲಾಗಬಹುದು. ಈ ತಿಂಗಳು ನಿಮ್ಮ ಮಾತೆ ನಿಮ್ಮ ಶತ್ರು ಅಥವಾ ಮಿತ್ರ ಆಗುತ್ತೆ. ಪೂರ್ತಿ ಕೇಳಿ ಆಮೇಲೆ ನಿರ್ಧಾರ ಮಾಡಿ. ನಮಸ್ಕಾರ ಪ್ರೀತಿಯ ಮೇಷರಾಶಿಯ ಬಂಧುಗಳೇ, ಜುಲೈ 2026 ತಿಂಗಳ ಸಂಪೂರ್ಣ ಭವಿಷ್ಯಕ್ಕೆ ಸ್ವಾಗತ. ಈ ತಿಂಗಳು ನಿಮ್ಮ ರಾಶಾಧಿಪತಿ ಕುಜ 2ನೇ ಮನೆಯಲ್ಲಿ ಇರೋದ್ರಿಂದ ಮಾತಿನ ಮೇಲೆ ಹಿಡಿತ ಬಹಳ ಮುಖ್ಯವಾಗಿರುತ್ತೆ. ನಿಮ್ಮ ಒಂದು ಮಾತು ಸಂಬಂಧ ಹಾಳು ಮಾಡಬಹುದು ಅಥವಾ ಹೊಸ ಅವಕಾಶವನ್ನು ತಂದುಕೊಡ್ಬೋದು. ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ವಾಗ್ವಾದ ಆಗುವ ಲಕ್ಷಣ ಇದೆ. ಆದರೆ ನೀವು ಶಾಂತವಾಗಿದ್ದರೆ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿರುತ್ತೆ. ಧೈರ್ಯ ಮತ್ತು ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಇನ್ನು ಆರೋಗ್ಯ ಮತ್ತು ಖರ್ಚು. ಈ ತಿಂಗಳು ಅಷ್ಟಮ ಶನಿ ಪ್ರಭಾವದಿಂದ ಆರೋಗ್ಯದ ಕಡೆ ಗಮನ ಕೊಡಿ. ವಿಶೇಷವಾಗಿ ಕಾಲು, ಮೊಣಕಾಲು, ಮೂಳೆ ಸಂಬಂಧಿತ ಸಮಸ್ಯೆ, ನರಗಳ ನೋವು ಕಾಣಿಸ್ಕೊಳ್ಬಹುದು. ಹಳೆಯ ಆರೋಗ್ಯ ಸಮಸ್ಯೆ ಮತ್ತೆ ತಲೆ ಎತ್ತುವ ಸಾಧ್ಯತೆ ಕೂಡ ಇದೆ. ವೈದ್ಯರ ಸಲಹೆ ಇಲ್ಲದೆ ಮಾತ್ರೆ ತೆಗೆದುಕೊಳ್ಬೇಡಿ. ಇನ್ನು 12ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಅನಾವಶ್ಯಕ ಖರ್ಚು ಜಾಸ್ತಿ ಆಗುತ್ತೆ. ಆಸ್ಪತ್ರೆ, ಪ್ರಯಾಣ, ಕೋರ್ಟ್ ಕೇಸ್, ದೂರದ ಸಂಬಂಧಗಳಿಗಾಗಿ ಹಣ ಖರ್ಚಾಗಬಹುದು. ಕೈಯಲ್ಲಿ ಹಣ ಇರೋದಿಲ್ಲ, ಆದ್ದರಿಂದ ಬಜೆಟ್ ಮಾಡಿಕೊಂಡು ಖರ್ಚು ಮಾಡಿ. ಸಾಲ ಕೊಡೋದು, ಸಾಲ ತೆಗೆದುಕೊಳ್ಳೋದು ಎರಡನ್ನೂ ಈ ತಿಂಗಳು ತಪ್ಪಿಸಿ. ಇನ್ನು ಖರ್ಚು, ಸ್ಥಾನದ ಅಧಿಪತಿ ಶನಿ 11ನೇ ಮನೆಯಲ್ಲಿ ಇರೋದು ನಿಮಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಲಾಭ ಸ್ಥಾನದ ಶನಿ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಕೊಡ್ತಾನೆ. ಸರ್ಕಾರಿ ಕೆಲಸದಲ್ಲಿರೋರಿಗೆ ಹಿರಿಯ ಅಧಿಕಾರಿಗಳ ಸಹಕಾರ ಸಿಗುತ್ತೆ. ಬಡ್ತಿ ವರ್ಗಾವಣೆ ವಿಚಾರದಲ್ಲಿ ಒಳ್ಳೆಯ ಸುದ್ದಿ ಕೂಡ ಬರಬಹುದು. ಇನ್ನು ಖಾಸಗಿ ಕ್ಷೇತ್ರದಲ್ಲಿ ಇರೋರಿಗೆ ಹೊಸ ಜವಾಬ್ದಾರಿ ಸಿಗುತ್ತೆ. ಆದರೆ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ರಾತ್ರಿ ಪಾಳಿ, ನೈಟ್ ಶಿಫ್ಟ್, ಓವರ್ ಟೈಮ್ ಮಾಡಬೇಕಾದ ಟೈಮ್ ಬರ್ಬೋದು. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ದೊಡ್ಡ ಆರ್ಡರ್ ಬರುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದರೂ ಕೂಡ ಕೊನೆಗೆ ನಿಮ್ಮ ಮಾತೆ ನಡೆಯುತ್ತೆ. ರಿಯಲ್ ಎಸ್ಟೇಟ್, ಕಮಿಷನ್, ಏಜೆನ್ಸಿ, ವಾಹನ ವ್ಯವಹಾರ ಮಾಡೋರಿಗೆ ಈ ತಿಂಗಳು ಲಾಭದಾಯಕವಾಗಿರುತ್ತೆ. ಇನ್ನು ಧನಸ್ಥಾನದಲ್ಲಿ ಕುಜ ಇರೋದ್ರಿಂದ ಹಣದ ಹರಿವು ಅನ್ನೋದು ಚೆನ್ನಾಗಿರುತ್ತೆ. ಆದರೆ ಕೋಪದಲ್ಲಿ ಮಾತನಾಡಿ ಬಂದ ಅವಕಾಶವನ್ನು ಕಳೆದುಕೊಳ್ಬೇಡಿ. ಗುರು 3ನೇ ಮನೆಯಲ್ಲಿ ಇರೋದ್ರಿಂದ ಸಹೋದರರು, ಸ್ನೇಹಿತರು, ನೆರೆಹೊರೆಯವರಿಂದ ಆರ್ಥಿಕ ಸಹಾಯ ಸಿಗುತ್ತೆ. ಶನಿ 11ನೇ ಮನೆಯಲ್ಲಿ ಇರೋದ್ರಿಂದ ಅನಿರೀಕ್ಷಿತ ಧನ ಲಾಭದ ಯೋಗ ಕೂಡ ಇದೆ. ಹೂಡಿಕೆ ಮಾಡಿದ ಷೇರು, ಮ್ಯೂಚುವಲ್ ಫಂಡ್ಸು, ಚಿಟ್ ಫಂಡ್ಸು ಇವುಗಳಿಂದ ನಿಮಗೆ ಲಾಭ ಬರಬಹುದು. ಕೈ ಬಿಟ್ಟು ಹೋದ ಹಣ ವಾಪಸ್ ಬರುತ್ತೆ. ಲಾಟ್ರಿ ಬಹುಮಾನದ ಯೋಗ ಕೂಡ ಕೆಲವರಿಗೆ ಇದೆ. ಆದರೆ ದುರಾಸೆಗೆ ಬಿದ್ದು ಎಲ್ಲ ಹಣವನ್ನು ಒಂದೇ ಕಡೆ ಹೂಡಿಕೆ ಮಾಡಬೇಡಿ. ಇನ್ನು ಚತುರ್ಥದಲ್ಲಿ ಕೇತು ಇರೋದ್ರಿಂದ ಮನೆಯಲ್ಲಿ ನೆಮ್ಮದಿಗೆ ಸ್ವಲ್ಪ ಭಂಗ ಬರಬಹುದು. ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಮನೆ ರಿಪೇರಿ, ವಾಹನ ರಿಪೇರಿ ಖರ್ಚು ಬರುತ್ತೆ. ಆಸ್ತಿ ವಿಚಾರದಲ್ಲಿ ಸಹೋದರರ ಜೊತೆ ಚರ್ಚೆ ಆದರೆ ತಾಳ್ಮೆಯಿಂದ ಬಗೆಹರಿಸಿ. ಇನ್ನು ಸಪ್ತಮದಲ್ಲಿ ಶುಕ್ರ ಇರೋದ್ರಿಂದ ದಾಂಪತ್ಯ ಜೀವನದಲ್ಲಿ ಪ್ರೀತಿ ವಾತ್ಸಲ್ಯ ಹೆಚ್ಚುತ್ತೆ. ಸಂಗಾತಿಯಿಂದ ಸಂಪೂರ್ಣ ಸಹಕಾರ ಸಿಗುತ್ತೆ. ಆದರೆ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡ್ಕೊಳ್ಬೇಡಿ. ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುತ್ತೆ. ಪ್ರೇಮಿಗಳಿಗೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆ ಕೂಡ ಇದೆ. ಇನ್ನು ವಿದ್ಯಾರ್ಥಿಗೆ ಈ ತಿಂಗಳು ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ. 3ನೇ ಮನೆಯ ಗುರು ಧೈರ್ಯ ಮತ್ತು ಸ್ಮರಣ ಶಕ್ತಿ ಕೊಡ್ತಾನೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರಿಗೆ ಯಶಸ್ಸು ಖಚಿತ. ಆದರೆ ಅತಿಯಾದ ಆತ್ಮವಿಶ್ವಾಸ ಬೇಡ. ಓದಿನ ಕಡೆ ಪೂರ್ಣ ಗಮನ ಕೊಡಿ. ತಾಂತ್ರಿಕ ವಿದ್ಯೆ, ಕಂಪ್ಯೂಟರ್, ಮೆಕ್ಯಾನಿಕ್ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ವಿಶೇಷ ಲಾಭ ಅನ್ನೋದು ಆಗುತ್ತೆ. ಇನ್ನು 3ನೇ ಮನೆಯಲ್ಲಿ ಗುರು ಮತ್ತು 12ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಪ್ರಯಾಣದ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸಣ್ಣ ಪುಟ್ಟ ಪ್ರಯಾಣ ಜಾಸ್ತಿ ಆಗುತ್ತೆ. ಕೆಲಸದ ನಿಮಿತ್ತ ಓಡಾಟ ಇರುತ್ತೆ. ದೂರದ ಪ್ರಯಾಣ ಮಾಡಬೇಕಾದಾಗ ನಿಮ್ಮ ದಾಖಲೆಗಳನ್ನು ಜೋಪಾನವಾಗಿ ಇಟ್ಕೊಳ್ಳಿ. ವಾಹನ ಚಾಲನೆ ಮಾಡಬೇಕಾದಾಗ ವೇಗದ ಮೇಲೆ ನಿಯಂತ್ರಣ ಇರಲಿ. ರಾತ್ರಿ ವೇಳೆ ಪ್ರಯಾಣ ಬೇಡ. ಕಳ್ಳತನ ಆಗುವ ಸಾಧ್ಯತೆ ಇರೋದ್ರಿಂದ ಜಾಗರೂಕರಾಗಿ ಇರೋದು ಒಳ್ಳೆಯದು. ಈ ಎಲ್ಲದಕ್ಕೂ ಪರಿಹಾರ ಹೇಳೋದಾದರೆ, ಈ ತಿಂಗಳ ಎಲ್ಲ ಕಷ್ಟಗಳು ಕಡಿಮೆ ಆಗೋದಕ್ಕೆ ಪರಿಹಾರ ಮಾಡಿ. ಪ್ರತಿ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಸಿಂಧೂರವನ್ನು ಸಮರ್ಪಿಸಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಈ ಮಂತ್ರವನ್ನು ದಿನಕ್ಕೆ 108 ಬಾರಿ ಜಪ ಮಾಡಿ. ಶನಿವಾರ ಕಪ್ಪು ಎಳ್ಳು ದಾನ ಮಾಡಿ. ಬಡವರಿಗೆ ಅನ್ನದಾನ ಮಾಡಿ. ಕೆಂಪು ವಸ್ತ್ರ ಧರಿಸೋದು, ಕೆಂಪು ಹೂವು ದೇವರಿಗೆ ಅರ್ಪಿಸೋದು ಒಳ್ಳೆಯದು. ಕೋಪವನ್ನು ನಿಯಂತ್ರಣ ಮಾಡಿ. ಮಾತನಾಡುವ ಮುನ್ನ ಯೋಚನೆ ಮಾಡಿ.
ಕಿರಿಯರಿಗೆ ಸಹಾಯ ಮಾಡಿ ತಂದೆ ತಾಯಿಯ ಆಶೀರ್ವಾದ ತೆಗೆದುಕೊಳ್ಳಿ. ಈ ತಿಂಗಳು ಕಷ್ಟ ಇದ್ದರೂ ಕೂಡ ಕೊನೆಗೆ ಜಯ ನಿಮ್ಮದೇ ಆಗಿರುತ್ತೆ. ಧೈರ್ಯ ಬಿಡಿಬಿಡಿ, ಪರಿಶ್ರಮ ಬಿಡಬೇಡಿ. ಶುಭಮಸ್ತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ಇನ್ನು 3ನೇ ಮನೆಯಲ್ಲಿ ಗುರು ಮತ್ತು 12ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಪ್ರಯಾಣದ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸಣ್ಣ ಪುಟ್ಟ ಪ್ರಯಾಣ ಜಾಸ್ತಿ ಆಗುತ್ತೆ. ಕೆಲಸದ ನಿಮಿತ್ತ ಓಡಾಟ ಇರುತ್ತೆ. ದೂರದ ಪ್ರಯಾಣ ಮಾಡಬೇಕಾದಾಗ ನಿಮ್ಮ ದಾಖಲೆಗಳನ್ನು ಜೋಪಾನವಾಗಿ ಇಟ್ಕೊಳ್ಳಿ. ವಾಹನ ಚಾಲನೆ ಮಾಡಬೇಕಾದಾಗ ವೇಗದ ಮೇಲೆ ನಿಯಂತ್ರಣ ಇರಲಿ. ರಾತ್ರಿ ವೇಳೆ ಪ್ರಯಾಣ ಬೇಡ. ಕಳ್ಳತನ ಆಗುವ ಸಾಧ್ಯತೆ ಇರೋದ್ರಿಂದ ಜಾಗರೂಕರಾಗಿ ಇರೋದು ಒಳ್ಳೆಯದು. ಈ ಎಲ್ಲದಕ್ಕೂ ಪರಿಹಾರ ಹೇಳೋದಾದರೆ, ಈ ತಿಂಗಳ ಎಲ್ಲ ಕಷ್ಟಗಳು ಕಡಿಮೆ ಆಗೋದಕ್ಕೆ ಪರಿಹಾರ ಮಾಡಿ ಪ್ರತಿ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಸಿಂಧೂರವನ್ನು ಸಮರ್ಪಿಸಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಈ ಮಂತ್ರವನ್ನು ದಿನಕ್ಕೆ 108 ಬಾರಿ ಜಪ ಮಾಡಿ. ಶನಿವಾರ ಕಪ್ಪು ಎಳ್ಳು ದಾನ ಮಾಡಿ. ಬಡವರಿಗೆ ಅನ್ನದಾನ ಮಾಡಿ. ಕೆಂಪು ವಸ್ತ್ರ ಧರಿಸೋದು, ಕೆಂಪು ಹೂವು ದೇವರಿಗೆ ಅರ್ಪಿಸೋದು ಒಳ್ಳೆಯದು. ಕೋಪವನ್ನು ನಿಯಂತ್ರಣ ಮಾಡಿ. ಮಾತನಾಡುವ ಮುನ್ನ ಯೋಚನೆ ಮಾಡಿ. ಕಿರಿಯರಿಗೆ ಸಹಾಯ ಮಾಡಿ ತಂದೆ ತಾಯಿಯ ಆಶೀರ್ವಾದ ತೆಗೆದುಕೊಳ್ಳಿ. ಈ ತಿಂಗಳು ಕಷ್ಟ ಇದ್ದರೂ ಕೂಡ ಕೊನೆಗೆ ಜಯ ನಿಮ್ಮದೇ ಆಗಿರುತ್ತೆ. ಧೈರ್ಯ ಬಿಡಿಬಿಡಿ, ಪರಿಶ್ರಮ ಬಿಡಬೇಡಿ. ಶುಭಮಸ್ತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ಇನ್ನು 3ನೇ ಮನೆಯಲ್ಲಿ ಗುರು ಮತ್ತು 12ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಪ್ರಯಾಣದ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸಣ್ಣ ಪುಟ್ಟ ಪ್ರಯಾಣ ಜಾಸ್ತಿ ಆಗುತ್ತೆ. ಕೆಲಸದ ನಿಮಿತ್ತ ಓಡಾಟ ಇರುತ್ತೆ. ದೂರದ ಪ್ರಯಾಣ ಮಾಡಬೇಕಾದಾಗ ನಿಮ್ಮ ದಾಖಲೆಗಳನ್ನು ಜೋಪಾನವಾಗಿ ಇಟ್ಕೊಳ್ಳಿ. ವಾಹನ ಚಾಲನೆ ಮಾಡಬೇಕಾದಾಗ ವೇಗದ ಮೇಲೆ ನಿಯಂತ್ರಣ ಇರಲಿ. ರಾತ್ರಿ ವೇಳೆ ಪ್ರಯಾಣ ಬೇಡ. ಕಳ್ಳತನ ಆಗುವ ಸಾಧ್ಯತೆ ಇರೋದ್ರಿಂದ ಜಾಗರೂಕರಾಗಿ ಇರೋದು ಒಳ್ಳೆಯದು. ಈ ಎಲ್ಲದಕ್ಕೂ ಪರಿಹಾರ ಹೇಳೋದಾದರೆ, ಈ ತಿಂಗಳ ಎಲ್ಲ ಕಷ್ಟಗಳು ಕಡಿಮೆ ಆಗೋದಕ್ಕೆ ಪರಿಹಾರ ಮಾಡಿ ಪ್ರತಿ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಸಿಂಧೂರವನ್ನು ಸಮರ್ಪಿಸಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಈ ಮಂತ್ರವನ್ನು ದಿನಕ್ಕೆ 108 ಬಾರಿ ಜಪ ಮಾಡಿ. ಶನಿವಾರ ಕಪ್ಪು ಎಳ್ಳು ದಾನ ಮಾಡಿ. ಬಡವರಿಗೆ ಅನ್ನದಾನ ಮಾಡಿ. ಕೆಂಪು ವಸ್ತ್ರ ಧರಿಸೋದು, ಕೆಂಪು ಹೂವು ದೇವರಿಗೆ ಅರ್ಪಿಸೋದು ಒಳ್ಳೆಯದು. ಕೋಪವನ್ನು ನಿಯಂತ್ರಣ ಮಾಡಿ. ಮಾತನಾಡುವ ಮುನ್ನ ಯೋಚನೆ ಮಾಡಿ. ಕಿರಿಯರಿಗೆ ಸಹಾಯ ಮಾಡಿ ತಂದೆ ತಾಯಿಯ ಆಶೀರ್ವಾದ ತೆಗೆದುಕೊಳ್ಳಿ. ಈ ತಿಂಗಳು ಕಷ್ಟ ಇದ್ದರೂ ಕೂಡ ಕೊನೆಗೆ ಜಯ ನಿಮ್ಮದೇ ಆಗಿರುತ್ತೆ. ಧೈರ್ಯ ಬಿಡಿಬಿಡಿ, ಪರಿಶ್ರಮ ಬಿಡಬೇಡಿ. ಶುಭಮಸ್ತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.